ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್. ನನಗಂತೂ ಒಂದು ಸ್ವಲ್ಪ ಹುಷಾರೇ ಇಲ್ಲ, ಸ್ವಲ್ಪ ಡಲ್ ಕೂಡ ಆಗಿತ್ತು ಫೇಸು. ಅದ್ರ ಜೊತೆಗೆ ನೆನ್ನೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಿದ್ದೀನಿ ಅಂತ ಆಲ್ರೆಡಿ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ವೀಡಿಯೋದಲ್ಲಿ. ಅದರಿಂದ ಒಂದು ಸ್ವಲ್ಪ ಟ್ಯಾನ್ ಆಗಿದ್ದೀನಿ ಅಂತಲೂ ಕೂಡ ಅನ್ನಿಸ್ತಾ ಇತ್ತು. ಆದ್ದರಿಂದ ನಾನು ಯಾವಾಗಲೂ ಹೊರಗಡೆ ಎಲ್ಲಾದರೂ ಟ್ರಿಪ್ಗೆ ಹೋದಾಗಿರ್ಬೋದು ಅಥವಾ ಹೊರಗಡೆ ಹೋದಾಗ ಈ ಒಂದು ಪೌಡರಲ್ಲಿ ಫೇಸ್ ಪ್ಯಾಕ್ನ ಹಾಕ್ತೀನಿ. ಅದರಿಂದ ತುಂಬ ಚೆನ್ನಾಗಿ ಯಾವುದೇ ಒಂದು ಟ್ಯಾನ್ ಆಗಿದ್ರೂ ಕೂಡ ರಿಮೂವ್ ಆಗಿಬಿಡುತ್ತೆ. ಒಂದೇ ಒಂದು ಸತಿಗೆ ನಿಮಗೆ ಚೇಂಜಸ್ ಗೊತ್ತಾಗ್ಬಿಡುತ್ತೆ. ಹಾಗೆ ನೀವು ಬಿಸಿಲಲ್ಲಿ ಕೆಲಸ ಮಾಡೋರಂತೂ ಇದನ್ನು ಪಕ್ಕ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ಏನು ಯೂಸ್ ಮಾಡಿಲ್ಲ. ಮನೆಯಲ್ಲೇ ಸಿಗೋಂಥ ಪದಾರ್ಥಗಳನ್ನ ಪುಡಿ ಮಾಡಿ ಇಟ್ಕೊಂಡಿರೋದು ನಾನಿವಾಗ ಇಷ್ಟೇ ಇರೋದು ನನ್ನ ಹತ್ರ. ನಾನಿವಾಗ ನೆಕ್ಸ್ಟ್ ಮಾಡಬೇಕಾದಾಗ ನಿಮ್ಮ ಹತ್ರ ವೀಡಿಯೋ ಕೂಡ ಶೇರ್ ಮಾಡ್ತೀನಿ. ಅಥವಾ ಈ ಪೌಡರ್ ಬೇಕು ಅನ್ನೋರು ಬೇಕಾದ್ರೆ ನೀವು ಬುಕ್ ಮಾಡಿ ತೊಗೋಬೋದು. ಬೇಕು ಅಂದರೆ ಬೇಕಾದ್ರೆ ಕಮೆಂಟ್ಸ್ ಹಾಕಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಇದನ್ನು ಸ್ಕಿಪ್ ಮಾಡ್ದೇ ನೋಡಿ ಏನೇನು ಪದಾರ್ಥ ಹಾಕಿದ್ದೀನಿ ಅನ್ನೋದು ಕೂಡ, ಈ ಪೌಡರ್ಗೆ ಏನೇನು ಪದಾರ್ಥ ಹಾಕಿದ್ದೀವಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಈ ಪೌಡರ್ನ ನಾನು 1 ಟೇಬಲ್ ಸ್ಪೂನಷ್ಟು ತೊಗೋತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ರೋಸ್ ವಾಟರ್ ತೊಗೋತಾ ಇದ್ದೀನಿ. ನೀವು ಇದನ್ನು ರೋಸ್ ವಾಟರ್ ಬದಲು ರಾ ಮಿಲ್ಕು ಅಂದರೆ ಹಸಿ ಮಿಲ್ಕ್ ಇರುತ್ತಲ್ವ, ಅದನ್ನು ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು. ಈ ರೋಸ್ ವಾಟರ್ನ ನಾನು ಪಲ್ಸರಿ ಅಂಗಡಿಲೇ ತೊಗೊಳ್ಳೋದು. ಏಕೆಂದರೆ ಅಲ್ಲಿ ಪ್ಯೂರ್ ಆಗಿರೋಂಥ ರೋಸ್ ವಾಟರ್ನ ಕೊಡ್ತಾರೆ. ನಾನು ಯಾವಾಗಲೂ ರೋಸ್ ವಾಟರ್ ಬೇಕು ಅಂದರೆ ಅಲ್ಲೇ ತೊಗೊಳ್ಳೋದು. ಏಕೆಂದರೆ ಪಲ್ಸರಿ ಅಂಗಡಿ ಅಂದರೆ ಯಾವುದು ಅಂತ ಕೇಳಿದ್ದೀರಾ? ಇವಾಗ ಮಾರ್ಕೆಟ್ಗಳಲ್ಲಿ ಪಲ್ಸರಿ ಅಂಗಡಿ ಅಂತ ಕೇಳಿದ್ರೆ ದೊಡ್ಡ ದೊಡ್ಡ ಮಾರ್ಕೆಟಲ್ಲಿ ತೋರಿಸ್ತಾರೆ. ಮೈಸೂರವರಾಗಿದ್ದರೆ ಮಂಡಿ ಮೊಹಲದಲ್ಲಿ ಸಿಗುತ್ತೆ. ಅಲ್ಲಿ ಒಂದು ರೋಸ್ ವಾಟರ್ನ ನಾನು ಯಾವಾಗಲೂ ತೊಗೋತೀನಿ. ಆ ಒಂದು ರೋಸ್ ವಾಟರ್ಗೆ ಈ ಒಂದು ಪೌಡರ್ಗೆ ರೋಸ್ ವಾಟರು ಮತ್ತು ಸ್ವಲ್ಪ ಹನಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಅಲೋವೆರಾ ಜೆಲ್ಲು, ಹಾಗೆಯೇ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಬರುತ್ತಲ್ವ, ಅದು ಒಂದು. ಇದನ್ನು ಹಾಕಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಒಂದು ಪೌಡರ್ಗೆ. ನೀವು ಈ ಒಂದು ಪದಾರ್ಥಗಳಲ್ಲಿ ನಿಮ್ಮ ಹತ್ರ ಯಾವುದೂ ಇಲ್ಲ ಅಂದರೂ ಪರವಾಗಿಲ್ಲ, ಬರೀ ಮಿಲ್ಕ್ ಜೊತೆನೇ ಈ ಒಂದು ಪೌಡರ್ನ ಮಿಕ್ಸ್ ಮಾಡಿ ಕೂಡ ನೀವು ಹಾಕೋಬೋದು. ಅಥವಾ ಮಿಲ್ಕು ಇಲ್ಲ ಅಂದರೆ ಮಿಲ್ಕ್ ಬದಲು ನೀವು ರೋಸ್ ವಾಟರ್ನೂ ಕೂಡ ಯೂಸ್ ಮಾಡಿ ಈ ಒಂದು ಪೌಡರ್ ಜೊತೆ ಮಿಕ್ಸ್ ಮಾಡಿ ಹಾಕೋಬೋದು. ಹನಿ ಇದ್ದವರು ಹನಿ ಹಾಕೋಬೋದು. ಈ ಥರ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಇದೆ ಅಂದರೂ ಕೂಡ ಹಾಕೋಬೋದು. ಅಲೋವೆರಾ ಜೆಲ್ ಅಂತೂ ನಿಮಗೆ ಗೊತ್ತು, ತುಂಬ ಚೆನ್ನಾಗಿ ಫೇಸ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತಲ್ವ. ಆದ್ದರಿಂದ ನಾನು ಇದನ್ನು ಕೂಡ ಯೂಸ್ ಮಾಡ್ಕೋತೀನಿ. ಅಲೋವೆರಾ ಜೆಲ್ ಇದೆ ಅನ್ನೋರು ಕೂಡ ಯೂಸ್ ಮಾಡ್ಕೋಬೋದು. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನನಗಂತೂ ಇವಾಗ ಒಂದು ಸ್ವಲ್ಪ ಕ್ಯಾಲ್ಶಿಯಂ ಕಮ್ಮಿಯಾಗಿ ಹಾಗೆ ಬ್ಲಡ್ ಕೂಡ ಕಮ್ಮಿ ಆಗಿದೆ ಅಂತ ಡಾಕ್ಟರ್ ಕೂಡ ಹೇಳಿದ್ರು. ಆದ್ರಿಂದನೂ ಏನೋ ಒಂದು ಸ್ವಲ್ಪ ವೀಕ್ನೆಸ್ ಹಂಗೆ ಕಾಣಿಸ್ತಾ ಇತ್ತು. ಅದರಿಂದ ಒಂದು ಸ್ವಲ್ಪ ಇದನ್ನಾದರೂ ಮಾಡೋಣ ಅಂತೇಳಿ ಮಾಡ್ಕೋತಿದ್ನಲ್ಲ, ಆ ಒಂದು ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಈ ಒಂದು ಪೌಡರಲ್ಲಿ ನಾನು ಏನೇನು ಹಾಕಿದ್ದೀನಿ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಈ ರೀತಿ ಅಪ್ಲೈ ಮಾಡ್ಕೋತಿದ್ದೀನಿ. ನೋಡಿ ಸ್ಕಿನ್ ಎಷ್ಟು ಇದಾಗ್ಬಿಟ್ಟಿದೆ ಅಂತ. ತುಂಬ ಚೆನ್ನಾಗಿ ಕಳ್ಕಳಿಯಾಗಿ ಕಾಣಿಸ್ತಿದ್ದವಳು ಇವಾಗ ಒಂದು ಸ್ವಲ್ಪ ಡಲ್ ಆದಂಗೆ ಕಾಣಿಸ್ತಾ ಇತ್ತು. ಅದು ಅಲ್ಲದೆ ಹೊರಗಡೆ ಬೇರೆ ನೆನ್ನೆಲ್ಲ ಓಡಾಡ್ಬಿಟ್ವಿ ಅಲ್ವಾ, ಅದರಿಂದ. ಆಮೇಲೆ ಈಗ ಜ್ವರ ಎಲ್ಲ ಬಂದರೆ ನಿಮಗೆ ಗೊತ್ತು, ಚೆನ್ನಾಗಿದ್ದವರು ಕೂಡ ಒಂದು ಸ್ವಲ್ಪ ಡಲ್ ಆಗಿಬಿಡ್ತಾರೆ. ಆದ್ದರಿಂದ ನಾನು ಯಾವಾಗಲೇ ಆದರೂ ಅಷ್ಟೇ, ಇವಾಗ ಒಂದು ಟ್ರಿಪ್ಗೆ ಏನಾದರೂ ಹೋದರೂ ಕೂಡ ಟ್ಯಾನ್ ಆಗೇ ಆಗುತ್ತೆ, ಆಲ್ಮೋಸ್ಟ್ ಆಗುತ್ತೆ. ಅದು ಅಲ್ಲದೆ ಇವಾಗ ಸಮ್ಮರ್ ಇರೋದ್ರಿಂದ ಅಂತೂ ಇದನ್ನು ನೀವು ವೀಕಿಗೆ ಒಂದು 2 ಟೈಮ್ಸ್ ಯೂಸ್ ಮಾಡಿದ್ರೂ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನಾನು ಯಾವಾಗಲೂ ವಾರಕ್ಕೆ ಒಂದೇ ಸಲ ಅಪ್ಲೈ ಮಾಡೋದು. ಅದು ಅಲ್ಲದೆ ನನಗೆ ತುಂಬ ಟ್ಯಾನ್ ಆಗಿದೆ ಅನಿಸಿದಾಗ ನಾನು ಅಪ್ಲೈ ಮಾಡ್ತೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನೋಡಿ, ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ನೋಡಿ, ಅದನ್ನು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಕಲರು ಅಲ್ಲೇ ತಕ್ಷಣವೇ ಬರುತ್ತೆ. ಅದು ಅಲ್ಲದೆ ನೀವು ತುಂಬ ಬ್ಲ್ಯಾಕ್ ಇದ್ದೀರಾ ಅನ್ನೋರು ಕೂಡ ಯೂಸ್ ಮಾಡ್ಕೊಂಬಂದರೆ ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಿ ಶೈನಿಂಗ್ ಆಗಿ ಕಾಣಿಸುತ್ತೆ. ನಾನು ಅದು ಅಪ್ಲೈ ಮಾಡಿಕೊಂಡು ನನ್ನ ಮಗಳು ಆಟ ಆಡ್ತಾಯಿದ್ಲು, ಹಂಗೆ ಕೆಲಸನೂ ಕೂಡ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ. ಅವಳು ನೋಡಿ ನನ್ನ ಫೇಸ್ ನೋಡಿ ಎಲ್ಲಿ ಹೆದ್ರುಕೊಬಿಡ್ತಾಳೋ ಅಂತ ನಾನು ಅಂದ್ಕೊಂಡಿದ್ರೆ, ಅವಳು ಏನು ಹೆದ್ರುಕೋತಾನೋ ಇಲ್ಲ, ಸುಮ್ಮನೆ ನೋಡ್ಕೊಂಡು ನಗಿತಾ ಇದ್ಲು. ನೋಡಿ, ಇವಾಗ ಒಂದು ಸ್ವಲ್ಪ ಡ್ರೈ ಆಗಿದೆ ಅದು. ನಾನು ಇವತ್ತು ಸಂಡೇ ಅಲ್ವಾ ಸ್ಪೆಷಲು, ಅದರಿಂದ ಸಿಂಪಲಾಗಿ ಒಂದು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಕಬಾಬು ಅಥವಾ ಯಾವುದಾದ್ರೂ ಒಂದು ಗ್ರೇವಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಒಂದು ಸ್ವಲ್ಪ ಚಿಕನ್ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಚೆನ್ನಾಗಿ ಅದು ಡ್ರೈ ಆಗಿತ್ತು. ನೋಡಿ, ಮುಟ್ಟು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ತುಂಬ ಚೆನ್ನಾಗಿ ಸ್ಕಿನ್ನು ಚೆನ್ನಾಗಾಗುತ್ತೆ. ಈಗ ವಾಶ್ ಕೂಡ ಮಾಡ್ಕೊಂಬರ್ತೀನಿ. ನೋಡಿ, ನನ್ನ ಮಗಳು ಅಳ್ತಾನೆ ಇದ್ಲು ವಾಶ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ. ಅದರಿಂದ ಅವಳನ್ನೂ ಕೂಡ ಎತ್ಕೊಂಡು ಫೇಸ್ ವಾಶ್ ಮಾಡ್ಕೊಂಬಂದೆ. ನೋಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನೋಡಿ, ಆವಾಗ ಹೆಂಗಿತ್ತು ಸ್ಕಿನ್ನು, ಇವಾಗ ಯಾವ ಥರ ಆಯ್ತಂತ. ನಿಜವಾಗ್ಲೂ ಹೇಳ್ತೀನಿ, ನೀವು ಇದನ್ನು ಟ್ರೈ ಮಾಡಿದ್ರೆ 100% ನಿಮ್ಮ ಸ್ಕಿನ್ನು ಚೆನ್ನಾಗಾಗುತ್ತೆ. ಟ್ಯಾನ್ ಕೂಡ ನಿಜವಾಗ್ಲೂ ಒಂದೇ ಸಲಿಗೆ ರಿಮೂವ್ ಆಗುತ್ತೆ. ಈ ಒಂದು ಪೌಡರ್ನ ನೀವು ಯಾವಾಗಲೂ ಕೂಡ ಮನೇಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಈ ಪೌಡರ್ಗೆ ಏನೇನು ಹಾಕಿದ್ದೀನಿ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆಯೇ ಈ ಒಂದು ಪೌಡರ್ ಬೇಕು ಅನ್ನೋರು ಕೂಡ ನೀವು ಬುಕ್ ಮಾಡ್ಕೋಬೋದು. ಈ ಒಂದು ಪೌಡರಲ್ಲಿ ತುಂಬ ಚೆನ್ನಾಗಿರೋಂಥ ಒಂದು ಪದಾರ್ಥಗಳನ್ನ ಯೂಸ್ ಮಾಡಿ ಮಾಡ್ಕೊಂಡಿರೋದು. ನಾನು ಇದನ್ನು ಮೊದಲಿಂದನೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಕೆಲವೊಂದು ಸಲ ಯೂಟ್ಯೂಬಲ್ಲಿ ಯಾವುದನ್ನ ಶೇರ್ ಮಾಡಬೇಕು, ಯಾವುದನ್ನ ಶೇರ್ ಮಾಡ್ಬೋದು ಅನ್ನೋದು ಗೊತ್ತೇ ಆಗೋದಿಲ್ಲ. ಕೆಲವೊಂದು ಸಲ ಗೊತ್ತಾದಾಗ ಶೇರ್ ಮಾಡ್ತೀವಿ ಅಷ್ಟೇ. ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ಈ ಒಂದು
ಪೌಡರ್ ಬಗ್ಗೆ ಶೇರ್ ಮಾಡಿದ್ದೀನಿ. ಬೇಕು ಅನ್ನೋರು ನೀವೇ ಮನೆಯಲ್ಲೇ ಮಾಡ್ಕೋತೀವಿ ಅಂದರೂ ಕೂಡ ಮಾಡ್ಕೋಬೋದು, ಅಥವಾ ಮಾಡೋಕ್ಕಾಗಲ್ಲ ನಮಗೆ ಹೊರಗಡೆಯಿಂದ ತೊಗೊಬಂದು ಮಾಡೋಕ್ಕಾಗಲ್ಲ, ನೀವೇ ಒಂದು ಸ್ವಲ್ಪ ಮಾಡಿಕೊಡಿ ಅಂತ ಅನ್ನೋರಿದ್ರು ಕೂಡ ನಾವು ಮಾಡಿಕೊಡ್ತೀವಿ. ಹಾಗೆಯೇ ಒಂದು ಏರ್ ಆಯಿಲ್ ಕೂಡ ತೋರಿಸಿದ್ದೀನಿ, ಅದನ್ನು ಕೂಡ ತುಂಬ ಚೆನ್ನಾಗಿ ಬೇಕು ಅಂತ ಹೇಳಿದ್ದೀರಾ. ಅದನ್ನು ಕೂಡ ನಾನು ಪ್ರಿಪೇರ್ ಮಾಡಿಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನೀವೇ ನೋಡ್ತಾ ಇರ್ಬೋದು, ನನಗೆ ಮಾತಾಡೋಕ್ಕೂ ಕೂಡ ಒಂದು ಸ್ವಲ್ಪ ಸುಸ್ತಾಗ್ತಾ ಇದೆ, ಅಷ್ಟು ಒಂದು ಸ್ವಲ್ಪ ವೀಕ್ ಆಗಿಬಿಟ್ಟಿದ್ದೀನಿ. ರೀಸನ್ ಏನು ಅಂತ ಗೊತ್ತಿಲ್ಲ, ಬಟ್ ಸ್ವಲ್ಪ ಜ್ವರ ಕೂಡ ಬಂದುಬಿಟ್ಟಿದೆ ಅಲ್ವಾ, ಅದರಿಂದನೇ ಅನ್ಕೋತೀನಿ. ಆದ್ದರಿಂದ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡಿದ್ದೀನಿ. ತೊಗೊಂಡು ನಿಮಗೆ ನಾನು ಒಂದು ಸ್ವಲ್ಪ ರೆಸ್ಟ್ ಗಿಸ್ಟ್ ಎಲ್ಲ ತೊಗೊಂಡು ಒಂದು ಸ್ವಲ್ಪ ಚೆನ್ನಾಗಾದ ತಕ್ಷಣವೇ ಏರ್ ಆಯಿಲ್ ಕೂಡ ನಿಮಗೆ ಯಾರ್ಯಾರು ಬುಕ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ಕೂಡ ತಲುಪಿಸ್ತೀನಿ. ಏಕೆಂದರೆ ನಾನು ಇನ್ನೂ ಯಾರ ಹತ್ರನೂ ಕೂಡ ಅಮೌಂಟ್ ಎಲ್ಲ ಇಸ್ಕೊಂಡಿಲ್ಲ. ಏಕೆಂದರೆ ಎಲ್ಲ ಮಾಡ್ಕೊಂಡು ಆದಮೇಲೆ ಅಮೌಂಟ್ ಇಸ್ಕೊಳ್ಳೋಣ ಅಂತ ಹಂಗೆ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ಆದ್ದರಿಂದ ನೋಡಿ, ಇವಾಗ ನಾನು ಇಲ್ಲಿಗೆ ಬೀಟ್ರೋಟ್ ಪೌಡರು, ಹಾಗೆ ಕಿತ್ಲೆಹಣ್ಣು ಸಿಪ್ಪೆ ಬರುತ್ತೆ ನೋಡಿ ಆ ಒಂದು ಪೌಡರು, ಹಾಗೆ ಮುಲ್ತಾನಿ ಮಿಟ್ಟಿ ಪೌಡರು, ರೋಸ್ ಪೌಡರು, ಆಮೇಲೆ ನೀಮ್ದು ಎಲೆ ಬರುತ್ತಲ್ವ ಅಂದರೆ ಬೇವಿನ ಎಲೆ ಪೌಡರು, ಹಾಗೆಯೇ ಗಂಧದ ಪೌಡರು, ಇಷ್ಟು ಪೌಡರ್ನ ನಾನು ಯೂಸ್ ಮಾಡಿ ಆ ಒಂದು ಪೌಡರ್ನ ಮಾಡ್ಕೊಂಡಿರೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದ್ರ ಬಗ್ಗೆ ಬೇಕು ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಈ ರೀತಿ ಒಂದು ಪೌಡರ್ಗಳನ್ನ ಮಾಡಿ ನೀವು ಮೊದಲೇ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋದಷ್ಟೇ. ಈ ರೀತಿ ಪೌಡರ್ನ ನೀವು ನ್ಯಾಚುರಲಾಗಿ ಮಾಡ್ತೀನಿ ಅಂದರೆ ತುಂಬಾ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಆದ್ದರಿಂದ ಟೈಮ್ ತೊಗೊಂಡು ನೀಟಾಗಿ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇವಾಗ ನನ್ನ ಹತ್ರ ಒಂದು ಸ್ವಲ್ಪ ಪೌಡರ್ ಕೂಡ ಇದೆ, ಬೇಕು ಅನ್ನೋರು ನೀವು ಬುಕ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಕೊರಿಯರ್ ಕೂಡ ಮಾಡಿಕೊಡ್ತೀನಿ ಅಂಥೇಳಿ ಒಂದು ವ್ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಒಂದು ವ್ಲಾಗ್ ಇಷ್ಟ ಆಯಿತು ಅನ್ನೋರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಮಾಡಿ. ಥ್ಯಾಂಕ್ ಯು.